ನಿಮ್ಮ ಪರ್ಸ್ನಲ್ ಫೇವ್ರೇಟ್ ಅಂತಂದರೆ ಯಾರು ಮ್ಯಾಮ್ ಕನ್ನಡ ಇಂಡಸ್ಟ್ರಿ ಅಂತ? ನನಗೆ ತುಂಬ ಇಷ್ಟ ಆಗೋದು ಡಾಕ್ಟರ್ ರಾಜ್ಕುಮಾರ್. ಫಸ್ಟ್ ನನಗೆ ಅವರೇ ಇಷ್ಟ ಆಗುವಂಥದ್ದು. ಅದಾದಮೇಲೆ ಆ ಕುಟುಂಬದಿಂದ ಇಷ್ಟ ಆಗುವಂಥದ್ದು ಪುನೀತ್ ರಾಜ್ಕುಮಾರ್. ಅದಾದಮೇಲೆ ನನಗೆ ಸುದೀಪ್ ಆ್ಯಂಡ್ ದರ್ಶನ್. ನನಗಿಬ್ಬರು ತುಂಬ ಇಷ್ಟ, ಯಾಕಂದರೆ ಇಬ್ಬರು ಈಕ್ವಲಿ ಹ್ಯಾಂಡ್ಸಮ್. ಸೊ ಹಾಗಾಗಿ ನನಗೆ ಸುದೀಪ್ ಆ್ಯಂಡ್ ದರ್ಶನ್ ಅವರು ತುಂಬ ಇಷ್ಟ ಆಗ್ತಾರೆ. ಆಲ್ರೆಡಿ ಕಟ್ಔಟು. ನಮಗೂ ಆಸೆ ಇತ್ತು ಅವ್ರ ಜೊತೆಲೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ, ಬಟ್ ಸುದೀಪ್ ಅಣ್ಣನ ಜೊತೆ ನಾನು ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಗಲಿಲ್ಲ. ಬಟ್ ಒಡಿಯಾದಲ್ಲಿ ನಾನು ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು. ಮತ್ತು ಈ ಪ್ರೀವಿಯಸ್ ಇಂಟರ್ವ್ಯೂಲು ನಾನು ಹೇಳಿದ್ದೆ ದರ್ಶನ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ನಾವು ಒಂದು ಖಡ್ಗ ತೊಗೊಂಡು ಹೋಗಿ ಕೊಡ್ತೀವಿ. ನನ್ನ ಜೊತೆಲಿ ತರುಣ್ ಅಂತ ಹೇಳಿ ನನ್ನ ತಮ್ಮ ಇರ್ತಾನೆ, ಅವನು ಒಂದು ಖಡ್ಗನ ತೊಗೊಂಡು ಬಂದಿರ್ತಾನೆ. ದರ್ಶನ್ ಅವ್ರಿಗೆ ಕೊಟ್ಟಿದ ತಕ್ಷಣ ಅವ್ರು ಏನೂ ನೋಡಲ್ಲ ಮೇಡಮ್, ನಮಗೆ ಖುಷಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ತೆಗ್ದು ಆ ಖಡ್ಗನ ಹಾಕೋತಾರೆ. ಅದು ಬೆಳ್ಳಿನ, ಆರ್ಟಿಫಿಷಿಯಲ್ಲ, ಟೈಟಾ, ಲೂಸಾ, ಇವ್ರು ಯಾರಪ್ಪ ತಂದು ಕೊಟ್ಟಿದ್ದಾರೆ, ನಾನು ಇವ್ರ ಮುಂದೆ ಹಾಕ್ಕೋಬೇಕಾ, ಅವ್ರು ಬೇಕಾದ್ರೆ ಎತ್ತಿಡ್ಬೋದಾಗಿತ್ತಿಲ್ಲ, ಯಾರಿಗಾದ್ರು ತೆಗೆದು ಕೊಡ್ಬೋದಿತ್ತು. ಇವತ್ತು ನಾವು ಎಷ್ಟೊಂದು ಜನ ಹೀರೋಗಳನ್ನ ನೋಡ್ತೀವಿ ಆ ಥರ, ಏನೋ ಅಹಮ್ಮು, ಏನೋ ದುರಹಂಕಾರ, ಏನೋ ತುಂಬ ಸಾಧನೆ ಮಾಡಿದ್ದೀವಿ ಅಂತ. ಬಟ್ ಆ ಥರದ ದರ್ಶನ ಅಲ್ವೇ ಅಲ್ಲ, ಕೈಗೆ ಸೀದಾ ತೆಗೆದು ಹಾಕ್ಕೊಂಡ್ರು. ಅದು ಆ ಫೋಟೋ ಕೂಡ ಇವತ್ತು ನನ್ನ ಹತ್ರ ಇದೆ. ಸೊ ಆ ಥರದ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇರುವಂಥ ಕೆಲವು ಹೀರೋಗಳು. ಸೊ ಹಾಗಾಗಿ ಅದರಲ್ಲೂ ಈ ಥರ ಎಲ್ಲ ಆದಾಗ ತುಂಬ ಬೇಜಾರಾಗುತ್ತೆ, ಮನ್ಸಿಗೆ ಬೇಜಾರಾಗುತ್ತೆ. ಸೊ ಅವ್ರು ಬೇಗ ಕಮ್ ಬ್ಯಾಕ್ ಆಗಲಿ ಅಂತ ನಾನು ಆಶಿಸ್ತೀನಿ.